ಹಾಯ್ ಕನ್ನಡ ವಿದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಮಕ್ಕಳಾಗಿರ್ಬೋದು ಪೋಷಕರು ಈ ಥರ ಎಲ್ಲ ವೀಡಿಯೋಸ್ನ ವೀಕ್ಷಣೆ ಮಾಡ್ತಿರ್ತಾರೆ. ಇದೀಗ SSLC ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟ ಆಗಿದ್ದು ರಿಸಲ್ಟನ್ನು ಕೂಡ ವೀಕ್ಷಣೆ ಮಾಡಿದಿರಾ ಅಂತ ಅನ್ಕೊಂಡಿದ್ದೇನೆ. ಸೊ ರಿಸಲ್ಟನ್ನು ಏನೋ ವೀಕ್ಷಣೆ ಮಾಡಿಲ್ಲ ಅಂದ್ರೆ ಯಾವ ಥರ ರಿಸಲ್ಟ್ ನೋಡೋದು ಅಂತ ಕನ್ನಡ ವಿದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಇರುವಂಥದ್ದಾಗಿರುತ್ತೆ. ವಿಡಿಯೋದ ಕೊನೆಯಲ್ಲಿ ಕೂಡ ಬರುತ್ತೆ, ಅದು ನೋಡ್ಬೋದಾಗಿರುವಂಥದ್ದಾಗಿರುತ್ತೆ. ಆ ಮುಖಾಂತರ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದಾಗಿರುವಂಥದ್ದಾಗಿರುತ್ತೆ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇರುವಂಥದ್ದಾಗಿರುತ್ತೆ. ಈಗ ರಿಸಲ್ಟ್ ನೋಡಿರ್ತೀವಿ ಅಂತಕ್ಕಂಥ ಒಂದು ಮಕ್ಕಳು ಏನಿರ್ತಿಲ್ಲ, ನಿಮ್ಮೊಂದು ರಿಸಲ್ಟ್ ಏನಾಗಿದೆ, ಎಷ್ಟು ಪರ್ಸೆಂಟೇಜ್ಗಳು ಬಂದಿದ್ದಾವೆ, ಸೊ ಅಥವಾ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದಾಗಿರುವಂಥದ್ದಾಗಿರುತ್ತೆ ಅಂತ ಹೇಳ್ತಾ, ಸೊ ಹಾಗೆ ಪ್ರಮುಖವಾಗಿ ಎಲ್ಲ ಅಭ್ಯರ್ಥಿಗಳಿಗೆ ರಿಸಲ್ಟ್ ನೋಡಿರೋರಿಗೆ ನೋಡಬೇಕು ಅಂತಿರುವಂಥವ್ರಿಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನು ತಿಳಿಸ್ತಿದ್ದೀವಿ. ಮತ್ತೆ ಇವತ್ತು ರಿಸಲ್ಟ್ ಚೆನ್ನಾಗಿ ಬಂದಿರುವಂಥವ್ರು ಆಗಿರ್ಬೋದು, ಈ ಥರ ಏನೇ ರಿಸಲ್ಟ್ ಬಂದಿರೂ ಕೂಡ ನಿಮ್ಮ ಒಂದು ಮಾರ್ಕ್ಸ್ ಅಂತಕ್ಕಂಥ ಇರುತ್ತಲ್ಲ, ನಿಮ್ಮೊಂದು ಭವಿಷ್ಯ ಅನ್ನೋದು ನಿರ್ಧಾರ ಮಾಡೋದಿಲ್ಲ. ಜಸ್ಟ್ ಇದೊಂದು ಮೊದಲ ಹಂತ ಅಂತಕ್ಕಂಥದ್ದು ಹೇಳ್ಬೋದಾಗಿರುತ್ತೆ. ಅಷ್ಟಾಗಿ SSLC ಆಗಿರ್ಬೋದು, PUC, ಡಿಗ್ರಿ ಎಲ್ಲವನ್ನು ಎಜುಕೇಷನ್ ಕೂಡ ಮಾಡಿರುವಂಥದ್ದು ಇರ್ತಾರೆ. ಸೊ ನಿಮ್ಮ ಒಂದು ಈ ಒಂದು ಎಕ್ಸಾಮ್ ಮಾರ್ಕ್ಸ್ ಕಡಿಮೆ ಬಂತು, ಇನ್ನೊಂದು ಮತ್ತೊಂದು ಅಂದ್ಬಿಟ್ಟು ತಪ್ಪು ದಾರಿನ ತಗೊಳ್ಳುವಂಥದ್ದು, ತಪ್ಪು ನಿರ್ಧಾರಗಳನ್ನು ತಗೊಳ್ಳುವಂಥದ್ದು, ಅದನ್ನೆಲ್ಲ ಮಾಡಬೇಡಿ. ಸೊ ವಾರ್ಷಿಕ ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಮಾಹಿತಿಗಳನ್ನು ಕೊಡ್ತಾ ಇರೋದು ಕೂಡ ಇರ್ತಾರೆ. ಅದ್ರ ಬಗ್ಗೆ ನಾವು ಕೂಡ ಕನ್ನಡ ಬೈ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತಿರ್ತೇವೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡ್ತೀರಿ. ಮತ್ತೆ ನಮ್ಮ ಕನ್ನಡ ಬೈ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ ಸ್ಪಷ್ಟ ನಿಖರವಾಗಿ ಕನ್ನಡ ಬೈ ಯೂಟ್ಯೂಬ್ ಚಾನಲ್ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ಸೊ ಇದೀಗ ಅಭ್ಯರ್ಥಿಗಳಿಗೆ ತಿಳಿಸುವಂತಾದರೆ SSLC ವಿದ್ಯಾರ್ಥಿಗಳಿಗೆ ಅಂಕ ಉತ್ತಮಪಡಿಸಿಕೊಳ್ಳುವ ಪರೀಕ್ಷೆ ಅಥವಾ ವಾರ್ಷಿಕ ಪರೀಕ್ಷೆ 2 ಅಂತಕ್ಕಂಥ ಏನಿರುತ್ತಲ್ಲ, ಅಂದರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು 2 ಪ್ರಮುಖ ಗುಡ್ ನ್ಯೂಸ್ ಅನ್ನೋ ರೀತಿಯಲ್ಲಿ ಮಾಹಿತಿನ ಕೊಟ್ಟಿರುವಂಥದ್ದು ಇರುತ್ತೆ. ಶಿಕ್ಷಣ ಸಚಿವರು ಕೂಡ ಒಂದು ಸುದ್ದಿಗೋಷ್ಠಿ ನಡೆಸೋದ್ರ ಮುಖಾಂತರ ಮಾಹಿತಿನ ಕೊಟ್ಟರು. ಏನೇನು ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಹೊಸದಾಗಿ ವಿಡಿಯೋ ನೋಡ್ತಿರೋರಿಗೆ ಹೇಳ್ತಿರುವಂಥದ್ದು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿದಾಗ ಬೇಗ ಮಾಹಿತಿನ ನೀವು ಪಡ್ಕೋಬೋದಾಗಿರುತ್ತೆ ಫ್ರೀ ಆಗಿ ಅಂತಕ್ಕಂಥದ್ದನ್ನು ಹೇಳ್ತಾ, ಸೊ ಒಂದೊಂದಾಗಿ ತಿಳ್ಕೊಳ್ತಾರೆ. ಇಲಾಖೆ ಕಡೆಯಿಂದ ಒಂದು ಪರೀಕ್ಷೆ ದಿನಾಂಕ ವಾರ್ಷಿಕ ಪರೀಕ್ಷೆ 2 ಅಥವಾ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತಕ್ಕಂಥ ಇರುತ್ತಲ್ಲ, ಯಾವಾಗಿರುತ್ತೆ ಅಂತ ಹೇಳಿದ್ರೆ ಈ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟರು. ಸಪ್ಲಿಮೆಂಟರಿ ನಾವು ಪದನ ನಾವು ತೆಗಿತಿದೀವಿ ಅಂತ, ಸೊ ಆ ಪ್ರಕಾರದಲ್ಲಿ ವಾರ್ಷಿಕ ಪರೀಕ್ಷೆ 2 ಅಂತಾನೆ ಕರೀತಾರೆ ಇದನ್ನ. ಸೊ ಒಂದು ವಾರ್ಷಿಕ ಪರೀಕ್ಷೆ 2 ಅಂತಕ್ಕಂಥ SSLC ವಿದ್ಯಾರ್ಥಿಗಳಿಗೆ ಮೇ ತಿಂಗಳ 18, 2026ರಿಂದ ಸದ್ಯಕ್ಕೆ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಮೇ 18, 2026ರಿಂದ ಮೇ 25, 2026 ತನಕ ಈ ಒಂದು ವಾರ್ಷಿಕ ಪರೀಕ್ಷೆಗಳು ನಿಗದಿಯಾಗಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಶಿಕ್ಷಣ ಸಚಿವರು ಕೂಡ ಈ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟು ಹಿಂದೆ ಅವರು ಏನು ಇಲಾಖೆ ಕಡೆಯಿಂದ ವೇಳಾಪಟ್ಟಿನ ಪ್ರಕಟ ಮಾಡಿದ್ರು ವಾರ್ಷಿಕ ಪರೀಕ್ಷೆ 2ಕ್ಕೆ ಅಂತ ಅಂದ್ಬಿಟ್ಟು, ಆ ವೇಳಾಪಟ್ಟಿನೇ ಫಾಲೋ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಕಂಡು ಬರ್ತಿರೋದಾಗಿರುತ್ತೆ. ದಿನಾಂಕ ಅವರು ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಪರಿಷ್ಕೃತ ಏನಾದ್ರು ಆದಂತಹ ಸಂದರ್ಭದಲ್ಲಿ ರಿವೈಸರ್ ಆದರೆ ಅದರ ಕನ್ನಡ ಬೈ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೂಡ ಕೊಡ್ತೇವೆ. ವೇಳಾಪಟ್ಟಿ ಯಾವ ದಿನದಂದು ಯಾವ ಪರೀಕ್ಷೆ ಇರುತ್ತೆ ಅಂತ ಕೂಡ ಮುಂದಿನ ವಿಡಿಯೋದಲ್ಲಿ ಮಾಹಿತಿನ ಕೂಡ ಕೊಡ್ತೀವಿ ನಿಮಗೆ ಅಂತ ಹೇಳ್ತಾ, ಸದ್ಯಕ್ಕೆ ಇವಾಗ ಮೇ 18ರಿಂದ ಮೇ 25 ತನಕ ವಾರ್ಷಿಕ ಪರೀಕ್ಷೆ 2 ಏನಿದೆ SSLC ಮಕ್ಕಳಿಗೆ ನಡೀತಿರುವಂಥದ್ದು. ಸೊ ಈಗ ಇಲಾಖೆ ಕಡೆ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳಿದ್ರೆ, ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಮೇನ್ ಆಗಿ ಹಿಂದಿ ಅಂತಾನೆ ಸುದ್ದಿ ಆಗಿತ್ತು. ಯಾಕಂದ್ರೆ ಮೆಜಾರಿಟಿ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಹಿಂದಿ ವಿಷಯ ತಗೊಂಡಿರ್ತಾರೆ. ಈ ಒಂದು ಥರ್ಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಒಂದು ಮೆಟೀರಿಯಲ್ ವಿವಾದ ಏನಾಗಿತ್ತಲ್ಲ, ಅಂದರೆ ಗ್ರೇಡ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಅವರು ಹೇಳಿದ್ರು. ನಂತರ ಒಂದು ಹೈಕೋರ್ಟ್ ಒಂದು ಮೆಟೀರಿಯಲ್ ಹೇಳಿದಂಥ ಸಂದರ್ಭದಲ್ಲಿ ಫೈನಲ್ ಆಗಿ ಇವಾಗ ಒಂದು ಮಾರ್ಕ್ಸನ್ನೇ ಕೊಡಬೇಕಾಯಿತು ಥರ್ಡ್ ಲ್ಯಾಂಗ್ವೇಜ್ಗೆ. ಸೊ ಆ ಪ್ರಕಾರದಲ್ಲಿ ಇವಾಗ ಒಂದು ಶಿಕ್ಷಣ ಸಚಿವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ, ಮೊದಲನೇದಾಗಿ ಇರುವಂಥ ಗುಡ್ ನ್ಯೂಸ್ ಏನಂದರೆ, ಸಾಮಾನ್ಯವಾಗಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೆ ಹೋದಂಥ ಸಂದರ್ಭದಲ್ಲಿ ಎಕ್ಸಾಮ್ ಫೀಸ್ ಇರ್ತದೆ. ಸೊ ಎಕ್ಸಾಮ್ ಫೀಸನ್ನು ಕಟ್ಟಿ ನಾವು ಮತ್ತೆ ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಿದ್ದೀವಿ ಅಂದ್ಬಿಟ್ಟು ಪರೀಕ್ಷೆನ ಬರೀಬೇಕಿರುತ್ತೆ. ಈಗ ಶಿಕ್ಷಣ ಸಚಿವರು ತಿಳಿಸಿರೋದೇನೆಂದರೆ, ಈ ಬಾರಿ ತೃತೀಯ ಭಾಷೆಯ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳಿಗೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೆ ಪರೀಕ್ಷೆನ ಕಟ್ತೀವಿ ಅನ್ನೋ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಶುಲ್ಕ ಇರುವುದಿಲ್ಲ, ಫೀಸ್ ಇರುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಅನ್ನ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಮಕ್ಕಳಿಗೆ ಕಟ್ಬೋದಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇವಾಗ ಯಾವುದೋ ಮಕ್ಕಳಿಗೆ ಎಕ್ಸಾಮ್ ಬರ್ದಿರ್ತಾರೆ, ಓಕೆ ಗ್ರೇಡ್ ಅಂತ ಹೇಳಿರೋದ್ರಿಂದ ನಾವು ಸರಿಯಾಗಿ ಬರ್ದಿರಲ್ಲ, ನಮಗೆ ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ, ಮಾರ್ಕ್ಸ್ ಕಡಿಮೆ ಆಗೋಯ್ತು ಅಂತಕ್ಕಂಥ ಮಕ್ಕಳು ಒಂದು ಅಭಿಪ್ರಾಯ ಬರುತ್ತೆ ಕೆಲವರಿಗೆ. ಇವಾಗ ಟಾಪರ್ ಆಗಬೇಕು ಹಾಗೆ ಅಂತಕ್ಕಂಥ ಮಕ್ಕಳು ಏನಿರ್ತಾರಲ್ಲ ಅವ್ರಿಗೆ, ಅಂತ ಮಕ್ಕಳಿಗೆ ಏನು ಮಾಡಿದ್ದಾರೆ, ಯಾವುದೇ ಫೀಸ್ ಇಲ್ಲದೆ ಎಕ್ಸಾಮ್ 2ನ ನೀವು ತೃತೀಯ ಭಾಷೆನ ಅಟೆಂಡ್ ಮಾಡಬಹುದಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಆ ಮುಖಾಂತರ ಮಾರ್ಕ್ಸ್ ಅನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ನಿಮ್ಮ ಒಂದು ಆಸೆ ಏನಿರುತ್ತಲ್ಲ ಅದನ್ನ ಕೂಡ ಮಾಡ್ಕೋಬಹುದಾಗಿರುತ್ತೆ. ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತ ಕೂಡ ಮೆನ್ಷನ್ ಮಾಡೋದಾಗಿರುತ್ತೆ. ಓಕೆ, ನಂತರದಲ್ಲಿ ಏನಾದ್ರು ಮೆನ್ಷನ್ ಆಗುತ್ತಾ ಮಾರ್ಕ್ಸ್ ಕಾರ್ಡ್ ಹಾಗೆ ಏನು ಸಮಸ್ಯೆ ಆಗೋದಿಲ್ಲ ಅಂತ ಕೂಡ ತಿಳಿಸಿರೋದಾಗಿರುತ್ತೆ. ನಂತರ ಇವಾಗ ವಾರ್ಷಿಕ ಪರೀಕ್ಷೆ 2 ಬಗ್ಗೆ ತಿಳಿಸೋದ್ರೆ ಇನ್ನೊಂದು ಗುಡ್ ನ್ಯೂಸ್ ಯಾರಿಗೆ ಅಂತ ಹೇಳಿದ್ರೆ, NC ಅಂತ ರಿಸಲ್ಟ್ ಅಲ್ಲಿ ಬಂದಿರತಕ್ಕಂಥ ಅಭ್ಯರ್ಥಿಗಳು ಇರ್ತಾರೆ ನಾಟ್ ಕಂಪ್ಲೀಟೆಡ್ ಅಂತ, ಆ ಒಂದು ಮಕ್ಕಳುಗಳಿಗೆ ತಿಳಿಸಿರೋದೇನೆಂದ್ರೆ, ಆ ಯಾವ ಒಂದು ವಿಷಯಗಳಿಗೆ ನಿಮ್ದು NC ಅಂತ ಬಂದಿರುತ್ತಲ್ಲ, ಅಂದ್ರೆ ಫೇಲ್ ಅಂತಕ್ಕಂಥದ್ದು ಏನು ಅರ್ಥ ಬಂದಿರುತ್ತಲ್ಲ, ಸೊ ಆ ಒಂದು ಅಭ್ಯರ್ಥಿಗಳಿಗೆ NC ಅಂತಕ್ಕಂಥ ವಿಷಯಗಳಿಗೆ ಶುಲ್ಕವೇನೈತೆ ಇರುತ್ತೆ, ಯಾವುದೇ ರೀತಿ ಫೀಸನ್ನ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅವರು ಪರೀಕ್ಷೆ 2ನ ಬರೀಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಸಾಕಷ್ಟು ಗ್ರಾಮೀಣ ಭಾಗದ ಮಕ್ಕಳಾಗಿರ್ಬೋದು, ಬಡ ಮಕ್ಕಳಿಗಾಗಿ ಇದಕ್ಕೆ ಸಹಾಯ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಸೊ ಆ ಪ್ರಕಾರದಲ್ಲಿ ಈ ಒಂದು ಕೆಲವೊಂದು ಮಾಹಿತಿಗಳನ್ನ ಇಲಾಖೆ ಕಡೆಯಿಂದ ತಿಳಿಸಿರೋದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಬೈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ. ಆಲ್ ದ ಬೆಸ್ಟ್.